ಮಂಡ್ಯದ ಮೈ ಶುಗರ್ ಕಾರ್ಖಾನೆಗೆ 2 ಕೋಟಿ ರೂಪಾಯಿ ಪಂಗನಾಮ. ಉತ್ತರ ಕರ್ನಾಟಕ ಮೂಲದ ಗುತ್ತಿಗೆದಾರರಿಂದ ವಂಚನೆಯನ್ನ ಮಾಡಲಾಗಿದೆ. ಕಬ್ಬು ಕಟಾವಿಗೆ ಮುಂಗಡವಾಗಿ ಪಡೆದಿದ್ದ 2 ಕೋಟಿ. ಬಳ್ಳಾರಿ ಬಿಜಾಪುರ ಮೂಲದ ಗುತ್ತಿಗೆದಾರರಿಂದ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕಬ್ಬು ಕಟಾವು ಮಾಡುವ ಕಾರ್ಮಿಕರನ್ನ ಕರೆತರುವ ಗುತ್ತಿಗೆದಾರರು, ಇತ್ತ ಕಾರ್ಮಿಕರು ಬರ್ತಾ ಇಲ್ಲ, ಕಬ್ಬು ಕಟಾವು ಕೂಡ ಆಗ್ತಿಲ್ಲ. ಹಣ ಪಡೆದ ಗುತ್ತಿಗೆದಾರರು ಫೋನಿಗೂ ಸಿಗದೆ ಪೀಕಲ್ಲಾಟ ಆಗಿಬಿಟ್ಟಿದೆ. ಮುಂಚಿತವಾಗಿ ಹಣ ಕೊಟ್ಟು ಪೇಚಿಗೆ ಸಿಲುಕಿದ ಆಡಳಿತ ಮಂಡಳಿ. ಕಬ್ಬು ಕಟಾವಿಗೆ ನಿತ್ಯವೂ ಕಾರ್ಖಾನೆಗೆ ರೈತರಿಂದ ಫೋನ್ ಕರೆ ಬರ್ತಾ ಇದೆ. ರೈತರಿಗೆ ಉತ್ತರಿಸಲಾಗದೆ ಚಡಪಡಿಸ್ತಾ ಇದ್ದಾರೆ ಕಾರ್ಖಾನೆಯ ಎಂಡಿ. ಕಾರ್ಖಾನೆ ಕಬ್ಬು ಅರಿಯುವಿಕೆಯ ಮೇಲೆ ಪರಿಣಾಮ ಬೀರುವಂತ ಆತಂಕ ಬೇರೆ ಎದುರಾಗ್ತಾ ಇದೆ. ಕಬ್ಬು ಕಟಾವಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಪರದಾಡುವಂತ ಪರಿಸ್ಥಿತಿ ಇದೆ. ಮಂಡ್ಯ ಮೈ ಶುಗರ್ ಕಾರ್ಖಾನೆಯ ಹಗರಣಗಳು, ಪ್ರಕರಣಗಳು ಅಥವಾ ವಿಚಾರಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ, ಚರ್ಚೆ ಆಗ್ತಾನೆ ಇರುತ್ತೆ. ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು, ಏನು, ಹಿನ್ನೆಲೆ ಏನು ಯಾವುದೂ ಗೊತ್ತಿಲ್ಲದೇನೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅದು ಎಷ್ಟು? 2 ಕೋಟಿ. ಕಬ್ಬು ಕಟಾವಿಗೆ ಮುಂಗಡವಾಗಿ ಪಡೆದಿದ್ದಂತ 2 ಕೋಟಿ ಇದೀಗ ಗೋವಿಂದ ಗೋವಿಂದ ಅನ್ಸುತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡಿ ಪಾಪ, ರೈತರಿಗೆ ಗೊತ್ತಿಲ್ಲ, ಕರೆ ಮಾಡಿ ಕೇಳ್ತಾ ಇದ್ದಾರೆ. ಆದ್ರೆ ಏನು ಉತ್ತರ ಕೊಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನೂ ಮಾಡದ ಪರಿಸ್ಥಿತಿಯಲ್ಲಿ ಈಗಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಇತ್ತೀಚೆಗೆ ಅಡಿಷನಲ್ ಚಾರ್ಜ್ ಹಾಕಿ ಮೈ ಶುಗರ್ ಕಂಪನಿಗೆ MD ಅಂತ ಮಾಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀನಿ ನಾನು. ಅಂದ್ರೆ ವೈಯಕ್ತಿಕವಾಗಿ ಸರ್ ಇಲ್ಲಿಗೆ ಆಳು ಕಳಿಸಿ ಕಬ್ಬು ಹೊಡಿಲಿಕ್ಕೆ, ಇಲ್ಲಿಗೆ ಆಳು ಕಳಿಸಿ ಕಬ್ಬು ಹೊಡಿಲಿಕ್ಕೆ. ಒಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ಹಲೋ MD ಅಂದ್ರೆ, ಹೌದಪ್ಪ ಏನ್ರಿ ನಮ್ಮೂರಲ್ಲಿ ಕಬ್ಬು ಬೆಳೆದು ನಿಂತಿದೆ, 14 ತಿಂಗಳು 15 ತಿಂಗಳಾಯ್ತು, ಆಳುಗಳೇ ಕಳ್ಸಿಲ್ವಲ್ರಿ ಅಂತೆ. ನಮ್ಮನೇಲಿ ಇರೋನೇ ನಾನು ಹಬ್ಬ ಕಣಪ್ಪ, ಎಲ್ಲಿ ಕಳಿಸ್ಲಿ ಆಳುಗಳನ್ನ? ಒಬ್ರೇನೆ ನೀವು? ಮತ್ತೆ ಯಾಕೆ ನಿಮ್ಮನ್ನ MD ಮಾಡಿದ್ರು? ಏನೋ ನಂಬಿಕೆ ಮೇಲೆ ಮಾಡಿದ್ದಾರೆ, ಕೆಲಸ ಮಾಡ್ತಾನೆ ಅಂತ. ಏನಪ್ಪ ಆಳುಗಳು ಬೇಕು, ಇದೆಲ್ಲ ಇದಾರೆ, ನಗ್ತಾರೆ. ಸುಮಾರು ಜನ ಇವರೇ ನನಗೆ ತಲೆ ಕೆಡಿಸಿದ್ದಾರೆ, ಆಳು ಕಳಿಸಿ ಇದು ನಾನು ಮಂಗಳ ತಿಮ್ಮೇಗೌಡರ ಪ್ರತಿಷ್ಠಾನದ ಗೌರವಾಧ್ಯಕ್ಷನಾಗಿ ಈ ಜಿಲ್ಲೆಯ ಅನ್ನವನ್ನು ತಿಂದಿರುವಂತ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿ, ಚಿಕ್ಕ ಅಧಿಕಾರಿಯಾಗಿ ನನಗೆ ಇದು ಎಷ್ಟು ನೋವು ಅಂದ್ರೆ, ನಾನು ದಯವಿಟ್ಟು ವಿನಂತಿ ಮಾಡ್ಕೊಂತೀನಿ, ಕಬ್ಬು ಕಡಿಯುವ ಸಂಸ್ಕೃತಿ ಕಡೆ ನಮ್ಮ ಯುವಕರನ್ನ ನಿಜವಾಗ್ಲೂ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ನಾನು ವಿಷಯ ಪ್ರಸ್ತಾಪವನ್ನ ಇಲ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರುಗಳು, ನಮ್ಮ ಪ್ರತಿಷ್ಠಾನದ ಉದ್ದೇಶ ಕೂಡ ಇದಾಗಬೇಕು. ಸೇರಿಸಿಲ್ಲ ನಾವು. ನನಗೀಗ MD ಆದ್ಮೇಲೆ ಗೊತ್ತಾಯ್ತು ಅನುಭವ. ಇದೊಂದು ಕೆಲಸ ನಾವು ಮಾಡ್ಬೇಕು ಪ್ರತಿಷ್ಠಾನದಿಂದ. ಮಂಗಳ ಗ್ರಾಮದವ್ರಿಗೆ ಕೇಳ್ತಾರೆ, ಈ ಲಂಕೇಶ್ ಅವರೆಲ್ಲ ನಮ್ಮೂರಿಗೆ 3 ಟೀಮ್ ಕಳಿಸಿದ ಅಂತ. ಯಾಕೆ ನಿಮ್ಮೂರ್ಲಿ ಇಲ್ವಾ ಜನ? ನಿಮ್ಮೂರ್ಲಿ ಯಾರು ಜನ ಇಲ್ವನಪ್ಪ ಮಂಗಳದಲ್ಲಿ? ಇದರ ಇಲ್ವೋ? ಎಲ್ಲ ಫ್ಯಾಕ್ಟ್ರಿ ಬಂದ್ಬಿಟ್ಟಿದ್ದಾರೆ. 25 ಜನ ಸ್ವಾಮೀಜಿ ಎಲ್ಲ ಶರ್ಟ್ ಬಿಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಮೋಸ್ಟ್ಲಿ ಕಬ್ಬು ಕಡಿಲಿಕ್ಕೆ ನಮ್ಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಬಂದವ್ರೆ ಅಂತ ಅನ್ಕೊಂಡ್ರೆ ಖುಷಿಯಾಗಿ ಟಕ್ಕಂತ DC-ಗೆ ನನ್ಗೆ ಇಟ್ಕೊಂಡ್ಬಿಟ್ರು. ಸಕ್ಕರೆ ಚೀಲ ಪ್ಯಾಕ್ ಮಾಡಕ್ ಹೋದ್ರು ಮೊದಲ ದಿವಸ. ಫಸ್ಟ್ ದಿವಸ ಸಕ್ಕರೆ ಬಂತಲ್ಲ, ಪ್ಯಾಕ್ ಮಾಡಕ್ಕೆ ಅಂತ ಪೂಜೆ ಕರೆದಿದ್ರು. ಹೋದ್ರೆ ಏನ್ 25 ಜನ ಇದಾರೆ, DC-ನ ಸರ್ ಅಂತಿದ್ರು. ಒಬ್ಬ ಖುಷಿ ಆಯ್ತು ನನಗೆ. ಪರವಾಗಿ ಇಷ್ಟೊಂದು ಜನ ಆಳುಗಳು ಬರ್ತಾ ಇದಾರೆ, ಕಬ್ಬು ಕಡ್ಲಿಕ್ಕೆ ಆಳೆಲ್ಲ ಚೆನ್ನಾಗಿ ಸಿಗ್ತಾರೆ, ಚೆನ್ನಾಗಿ ಕಬ್ಬೆಲ್ಲ ಕಳೆದು ಅಥವಾ 4 ಲಕ್ಷ ಮೆಟ್ರಿಕ್ ಟನ್ ಅಕ್ಟೋಬರ್ 15 ಒಳಗಡೆ ಅರ್ಧಬಿಟ್ಟು ಒಂದು ಒಳ್ಳೆ ಯಶಸ್ಸನ್ನ ತಂದ್ಬಿಡುವುದು MD ಆಗಿ ಅಂತ ಅನ್ಕೊಂಡ್ರೆ, ನನ್ ಮಾತಾಡ್ತಾ ಇಲ್ಲ, ಅವರು ಬೈದು ಬಿಡ್ತಾರೆ ಅಂತ. DC-ನ ಸರ್ ಆಳು ಕಳಿಸಿ ಅಂತ DC ನನ್ನ ಕಡೆ ನೋಡ್ತಾರೆ. ಅವ್ರು ಟಕ್ಕಂತ ಕಾರ ಹೋಗ್ಬಿಡ್ತಾರೆ, ನನ್ನ ಇಟ್ಕೊಂಡ್ಬಿಟ್ರು. ಹೇಳ್ತಾ ಇರೋದು, ದಯವಿಟ್ಟು ಇದನ್ನ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಸ್ವಾಮೀಜಿ. ನನ್ನ ಇದು ಭಾವನಾತ್ಮಕವಾದಂತ ಮಾತುಗಳು. ಇದು ಮಂಡ್ಯ ಜಿಲ್ಲೆ 80% 90% ರೈತರ ಜಿಲ್ಲೆ. ನಾನು ಈ ಸಭೆಯಲ್ಲಿ ಹೇಳ್ಬೇಕು ಇಲ್ವೋ ಗೊತ್ತಿಲ್ಲ.